ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ಮತ್ತೆ ನಮ್ಮ ಸಿದ್ದರಾಮಯ್ಯನವರು ನಿಮಗೆ ಗೊತ್ತದೆ, ಹಿಂದಿನ ತಮ್ಮ ಅವಧಿಯಲ್ಲಿ ಲಿಂಗಾಯತ ಧರ್ಮಕ್ಕೆ ಸಪ್ರೇಟ್ ಆದಂತಹ ಒಂದು ಅಸ್ತಿತ್ವ ಕೊಡಿಸುವಾಗ ರಾಜ್ಯ ಸರ್ಕಾರದಿಂದ ಒಪ್ಪಿಗೆ ಕೇಂದ್ರಕ್ಕೆ ಕಳಿಸಿದ್ರು. ಅದು ಕೇಂದ್ರದವರು ಒಪ್ಪಲಿಲ್ಲ ಅನ್ನೋದು ಈಗಾಗಲೇ ಎಲ್ಲರಿಗೂ ಗೊತ್ತಿರುವ ವಿಷಯ. ಮತ್ತು ಪಂಚಪೀಠಗಳ ವೀರ ಶೈವರು ಮಾತ್ರ ಇದನ್ನು ವಿರೋಧಿಸ್ತಾ ಇದ್ರು ಸಹ ಗೊತ್ತಿದ್ದ ವಿಷಯದ. ಯಡಿಯೂರಪ್ಪನವರು ಮತ್ತು ಅವರ ಮಗ ವಿಜೇಂದ್ರ ಅವರು ಈ ಹೆಜ್ಜೆಯನ್ನು, ಸಿದ್ದರಾಮಯ್ಯ ಹೆಜ್ಜೆಯನ್ನು ಇಲ್ಲ ಧರ್ಮವನ್ನು ಒಡಿತಾ ಇದ್ದಾರೆ ಅನ್ನುವಂಥ ಮಾತ, ಲಿಂಗಾಯತರಲ್ಲಿ ಒಡಕು ಮಾಡ್ತಾ ಇದ್ದಾರೆ ಅಂತ ಅವ್ರು ವಾದ ಮಾಡ್ತಾ ಇದ್ದಾರೆ. ಅದಕ್ಕೆ ನಮ್ಮ ಬಸವಣ್ಣವರು ಸಪ್ರೇಟ್ ಆಗಿದ್ದಂಥವ್ರು ಬಸವ ಧರ್ಮ ಶ್ರೇಷ್ಠ, ನಮ್ಮ ಸರ್ಕಾರ ಬಸವ ಧರ್ಮದ ಅದು ಬಸವ ತತ್ವದ ನೆಲೆಯಲ್ಲಿ ನಡೀತಾ ಇದೆ ಅಂತೇಳಿ ಹೇಳುವ ಮೂಲಕ ಮತ್ತೊಮ್ಮೆ ನಾನು ಕಳಿಸ್ತೀನಿ ಸೆಂಟ್ರಲ್ಗೆ, ಅದು ಒಪ್ಪಬೇಕದು ಅನ್ನುವಂಥ ಮಾತನ್ನು ಮಾತಾಡಿದ್ದಾರೆ. ಕೇಂದ್ರದಲ್ಲಿ ಹಿಂದೂ ಒಂದು ಧರ್ಮದ ನಂಬಿಕೆಟ್ಟಂಥ ಸರ್ಕಾರ ಇರೋದ್ರಿಂದಾಗೆ ಅದನ್ನು ಮರಳಿ ಮತ್ತೆ ಕಳಿಸ್ಬೋದೇನೋ. ಆದ್ರೆ ಲಿಂಗಾಯತ ಧರ್ಮದ ಅಸ್ತಿತ್ವಕ್ಕಾಗಿ ಹೋರಾಟವನ್ನು ಸಿದ್ದರಾಮಯ್ಯವರು ಈ ಮೂಲಕ ಜೀವಂತಿಗೆ ಕೊಟ್ಟಿದ್ದಾರೆ. ಹೀಗಾಗಿ ಅದಕ್ಕಾಗಿ ಹೋರಾಟ ಮಾಡುವಂಥ ಬಸವಣ್ಣವರು ವಿಶ್ವಾಸದಂತಹ ಬಸವಣ್ಣನ ಬದುಕಲಾಗಿ ಮಾಡ್ಕೊಂಡಂತಹ ಜನ ಇಲ್ಲಪ್ಪ, ನಾವು ಲಿಂಗಾಯತ ಧರ್ಮ ಸಪ್ರೇಟು, ನಮಗೆ ಮತ್ತು ವೀರಶೈವರಿಗಾಗಿರ್ಬೋದು ಹಿಂದೂಗಳಿಗಾಗಿರ್ಬೋದು ಏನು ಸಂಬಂಧ ಇಲ್ಲ ಅನ್ನುವಂಥ ಮಾತನ್ನು ಖಡಕ್ಕಾಗಿ ಹೇಳೋದ್ರ ಜೊತೆಗೆ ವಿಶೇಷವಾಗಿ ಒಂದಿಷ್ಟು ನಿರ್ಣಯಗಳನ್ನು ತೆಗೆದುಕೊಂಡಿದ್ದಾರೆ. ಈ ಸಂದರ್ಭದಲ್ಲೇ ಲಿಂಗಾಯತ ಧರ್ಮ ಕನ್ನಡದ ಧರ್ಮ ಅಂತೇಳಿ, ಕನ್ನಡದಲ್ಲಿ ಹುಟ್ಟಿದ ಧರ್ಮ, ಕನ್ನಡ ಧರ್ಮಕ್ಕಿಂತ ದೇಶ ಮೊದಲು ಒಪ್ಪುವಂಥ ಮಾತದನ್ನು ರಾಷ್ಟ್ರಪತಿಯೊಂದಿಗೆ ದೇಶದ ಏಕತೆಗೆ ಸದಾ ಶ್ರಮಿಸುವುದು ಈ ಮೊದಲೇ ತಗೊಂಡಿದ್ದಾರೆ. ದೇಶ ಮುಖ್ಯದ, ಧರ್ಮ ಮುಖ್ಯದ ಇಲ್ಲ ಅಂತಲ್ಲ, ನಾವು ದೇಶ ಉಳಿಯುವಂಥದ್ದು ದೇಶದ್ರೋಹಿಗಳಲ್ಲ ಅನ್ನೋದಕ್ಕೆ ಉತ್ತರ ಕೊಡುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಪ್ರತ್ಯೇಕ ಧರ್ಮದ ಮಾನ್ಯತೆಗೆ ನಿರಂತರ ಜಾಗೃತಿ ಮುಂದುವರಿಸಬೇಕು ಅನ್ನೋದನ್ನು ನಿರ್ಣಯ ತೆಗೆದುಕೊಂಡಿದ್ದಾರೆ. ತಮ್ಮ ಲಿಂಗಾಯತ ಧರ್ಮ ಈ ಉಳಿಬೇಕು, ಆಗಲೇಬೇಕು ಅನ್ನೋ ದಿಶೆಯಲ್ಲೇ ನಾವು ಜಾಗೃತಿ ಮೂಡಿಸುವಂಥ ಕೆಲಸ ಮಾಡಬೇಕು. ಇವತ್ತೇನು ಮೂಲಭೂತವಾದಿಗಳು ನಾವು ಕರ್ಕೊಳ್ತೀವಿ, ಅಂದರೆ ಹಿಂದುತ್ವವಾದ ಬಗ್ಗೆ, ಸನಾತನದ ಬಗ್ಗೆ ಮಾತಾಡುವಂಥವ್ರು ಇವರು ಬೇರೆ, ಅದನ್ನು ವಿರೋಧಿಸುತ್ತಿರುವಂಥ ಧರ್ಮ ಇದು ಬಸವಣ್ಣವ್ರ ಧರ್ಮ ಅನ್ನುವಂಥ ಮಾತನ್ನು ಇವತ್ತು ಹೇಳುವಂಥ ನಿರ್ಧಾರ ತೆಗೆದುಕೊಂಡಿದ್ದಾರೆ. ಜೊತೆಗೆ ಲಿಂಗಾಯತರಲ್ಲಿನ ಒಳಪಂಗಡಗಳ ಭೇದ ತೊರೆದು ಉಪಜಾತಿ ಮಧ್ಯೆ ವೈವಾಹಿಕ ಸಂಬಂಧ ಬೆಳೆಸಬೇಕು ಅನ್ನುವಂಥ ಮಾತುಗಳನ್ನು ಸಾಧ್ಯ. ಲಿಂಗಾಯತರಲ್ಲಿ ಒಳ ಸಣ್ಣ ಉಪ ಪಂಗಡಗಳಿದ್ದಾವೆ, ಜಾತಿಗಳಿದ್ದಾವೆ, ಆ ಜಾತಿಗಳ ಮಧ್ಯೆ ವಿವಾಹ ಆಗುವಂಥ, ಮದುವೆ ಆಗುವಂಥದ್ದಾಗಬೇಕು. ಇದರಿಂದಾಗಿ ಸ್ವಲ್ಪ ನಮ್ಮ ಲಿಂಗಾಯತ ಹೆಚ್ಚಾಗ್ತಾರೆ ಮತ್ತು ಅದು ವಿರೋಧಿಸ ಬಸವಣ್ಣವರು ಅಂತ ದಿಶೆಯಲ್ಲಿ ಅದು ನಿರ್ಣಯಿಸುವವರ ಪ್ರತಿಯೊಬ್ಬರು ಇಷ್ಟಲಿಂಗ ಧಾರಣೆ ಮಾಡಬೇಕು ಅನ್ನುವಂಥ ಮಾತನ್ನು, ಸ್ಥಾವರಲಿಂಗ ಪೂಜೆ ಮಾಡಲಾರದ, ಗುಡಿಗೆ ಹೋಗಿ ಈಶ್ವರಲಿಂಗ ಪೂಜೆ ಮಾಡಲಾರದ, ಶರೀರ ಮೇಲಿದ್ದಂಥ ಇಷ್ಟಲಿಂಗವನ್ನು ಪೂಜೆ ಮಾಡಬೇಕು, ಇದು ನಮ್ಮ ಧರ್ಮ ಅನ್ನುವಂಥ ಮಾತು ಹೇಳ್ತಾ ಇದ್ದಾರೆ. ಜೊತೆಗೆ ಜನರಿಂದ ಮರಣದವರೆಗೆ ಶರಣ ಸಂಸ್ಕೃತಿ ಅನುಸರಿಸಬೇಕು, ಹುಟ್ಟಿನ ಸಾಯುವವರೆಗೆ ಶರಣ ಸಂಸ್ಕೃತಿ ಅದ, ಶರಣಸ್ಥಳದಿರ್ಬೋದು, ಮತ್ತಲ್ಲಿರ್ಬೋದು, ಇವೆಲ್ಲವೂ ಪಾಲಿಸ್ಕೊಂಡು ಹೋಗಬೇಕು ಅನ್ನುವಂಥ ಒಂದು ನಿರ್ಣಯಗಳು ತೆಗೆದುಕೊಂಡ ನಮ್ಮ ಪ್ರತ್ಯೇಕ ಧರ್ಮಪ್ಪ ಇದು ಅನ್ನೋದನ್ನು ಮತ್ತೊಮ್ಮೆ ಘಂಟಾಘೋಷವಾಗಿ ಈ ಒಂದು ಬಸವ ಸಂಸ್ಕೃತಿ ಏನು ಒಂದು ರಾಜ್ಯ ತುಂಬ ಏನು ಹೋಗ್ತಾ ಇತ್ತು ರಥ, ಅದು ಎಂಡಾಗ್ಯದ ನಮ್ಮ ಅರಮನೆಯ ಮೈದಾನದಲ್ಲೇ. ವಿಶೇಷವಾಗಿ ರಾಜ್ಯ ಸರ್ಕಾರ ಮಾಡಿರೋ ಶಿಫಾರಸು ಆಧಾರದಲ್ಲಿ ಲಿಂಗಾಯತಕ್ಕೆ ಪ್ರತ್ಯೇಕ ಧರ್ಮದ ಮಾನ್ಯತೆಯನ್ನು ಕೇಂದ್ರ ಸರ್ಕಾರ ನೀಡಬೇಕು ಅಂತೇಳಿ ಮತ್ತೆ ಚರ್ಚೆಯನ್ನು ನಮ್ಮ ಸಿದ್ದರಾಮಯ್ಯರ ಸ್ಟೇಟ್ಮೆಂಟ್ನಿಂದ ಸ್ಟಾರ್ಟ್ ಆಗ್ಯದ. ಜೊತೆಗೆ ಇನ್ನೊಂದು ಮಾತು ಭಾಳ ಪ್ರಮುಖವಾಗಿ ಹೇಳುವಂಥದ್ದು ಅಂದ್ರೆ ಈ ಬಸವ ಕಲ್ಯಾಣದಲ್ಲಿ ವಚನ ವಿಶ್ವವಿದ್ಯಾಲಯ ಮುಂದಿನ ವರ್ಷ ಆರಂಭಿಸಲು ಕ್ರಮ ಕೈಗೊಳ್ಳಲಾಗುವುದು ಅಂತೇಳಿ. ಯಾಕಂದ್ರೆ ಈ ಲಿಂಗಾಯತರ ಏನಪ್ಪ ಅಂದರೆ ಧರ್ಮ ಗ್ರಂಥ ಯಾವಂದ್ರೆ ವಚನಗಳು ಅಂತೇಳಿ, ಆ ವಚನದನ್ನ ಒಂದು ವಿಶ್ವವಿದ್ಯಾಲಯ ಶುರು ಮಾಡ್ತೀನಿ ನಾನು ಅನ್ನುವಂಥ ಮಾತನ್ನು ಬಸವ ಕಲ್ಯಾಣದಲ್ಲಿ ಅನ್ನುವಂಥ ಮಾತು ಹೇಳುವ ಮೂಲಕ ಇನ್ನಷ್ಟು ಈ ಹೋರಾಟಕ್ಕೆ ತೀವ್ರತೆ ಕೊಡುವಂಥ ಪ್ರಯತ್ನವನ್ನು ನಮ್ಮ ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಇದರ ಜೊತೆಗೆ ನಾವು ಹಿಂದೆ ಮಾಡಿದಂತಹ ಈ ಬಸವಣ್ಣವರ ಪ್ರತಿಯೊಂದು ಆಪರೇಷನಲ್ಲಿ ಅಧಿಕಾರಿ ನಮ್ಮ ಕಚೇರಿಗಳಲ್ಲಿ ಅವ್ರ ಫೋಟೋ ಇರಿಸುವಂಥದ್ದು, ಜೊತೆಗೆ ಬಸವ ಸಂಸ್ಕೃತಿಯನ್ನೆಲ್ಲ ಹಬ್ಬಿಸುವಂಥ ಕೆಲಸ ಮಾಡಿದ್ದೀವಿ. ಮತ್ತು ಇದಕ್ಕೆ ಸಂಸ್ಕೃತಿ ಹರಿಕಾರದ ಹಿಂದಿನ ಒಂದು ನಮ್ಮ ಅವಧಿಯಲ್ಲಿ ಹೇಳ್ಕೊಂಡಿದ್ದೀವಿ. ಇವೆಲ್ಲನೂ ಇವತ್ತು ನಾವು ಮಾಡಿದ್ದೀವಿ. ಕಾರಣ ಇಷ್ಟ, ಬಸವಣ್ಣವರು ಎಲ್ಲ ಜಾತಿಗಳನ್ನ ಎಲ್ಲರನ್ನೂ ಒಳಗೊಂಡ ಮಾಡಿದಂಥ ನಿರ್ಮಿಸಿದಂಥ ಈ ಒಂದು ಧರ್ಮ ಶ್ರೇಷ್ಠ ಧರ್ಮ, ಅದು ಆಗಬೇಕು ಅನ್ನುವಂಥದ್ದು.
ಮತ್ತು ಒಂದು ದೃಷ್ಟಿಯಿಂದ ನೋಡಿದಾಗ ವೀರಶೈವರ ಆಚಾರ ವಿಚಾರಗಳಾಗಿರ್ಬೋದು, ಹಿಂದೂಗಳ ಆಚಾರ ವಿಚಾರಗಳಾಗಿರ್ಬೋದು, ಇವುಗಳನ್ನು ವಿರೋಧಿಸುವಂಥ, ಇಲ್ಲಿಯ ಅಸಮಾನತೆಯನ್ನು ವಿರೋಧಿಸುವಂಥ, ಗಂಡು ಹೆಣ್ಣಿನ ಮಧ್ಯದಲ್ಲಿದ್ದಂಥ ಅಸಮಾನತೆ ಅದನ್ನು ವಿರೋಧಿಸುವಂಥ ಒಂದು ಹೊಸ ಸಮಾಜ ಕಟ್ಟುವಂಥ ಪ್ರಯತ್ನ ಮಾಡಿದ್ರಲ್ಲೇ ಬಸವಣ್ಣವರು ಯಶಸ್ವಿ ಆಗಿದ್ದಾರೋ ಇಲ್ಲೋರು ಆಗಿದ್ರು ಅನ್ನೋದು ಅದರ ಕಾರಣಕ್ಕಾಗಿನ ಅಸಮಾನತೆ ದೂರ ಮಾಡೋ ಸಲುವಾಗಿ ಜಾತಿಗಳ ಮಧ್ಯದಲ್ಲೇ ಅಂತರವನ್ನು ಕಡಿಮೆ ಮಾಡೋ ಸಲುವಾಗಿ ತಮ್ಮ ಜೀವನ ಕೊಟ್ಟು ಅನ್ನೋದನ್ನು ನಾವಿಲ್ಲಿ ಯಾರೂ ಮರೀಲಿಕ್ಕೆ ಸಾಧ್ಯ ಇಲ್ಲ. ಯಾಕಪ್ಪ ಅಂತಂದ್ರೆ ಸಣ್ಣ ಸಾಹಸ ಅನ್ನೋದು. ಇವತ್ತು 800 ವರ್ಷಗಳಿಂದ ಒಬ್ಬ ಬ್ರಾಹ್ಮಣ ಯುವತಿಗೆ ಇನ್ನೊಬ್ಬ ನಮ್ಮ ದಲಿತ ಯುವಕನ ಮದುವೆ ಮಾಡಿ ದೊಡ್ಡ ಸಂಘರ್ಷವನ್ನು ಮಾಡಿದಂಥವ್ರು, ಅದಕ್ಕಾಗಿ ತಮ್ಮ ಜೀವನ ಕೊಟ್ಟು ಅನ್ನೋದಕ್ಕೆ ಇತಿಹಾಸ ಪುಟಗಳಲ್ಲಿ ಸಾಕಷ್ಟು ದಾಖಲೆಗಳು ಸಿಗ್ತಾ ಇದ್ದಾವೆ. ಇದು ಅಂದಿನ ಕರ್ಮಠ ಹಿಂದುತ್ವಕ್ಕೆ ವಿರೋಧ ಪ್ರತಿಭಟನೆಯ ರೂಪದಲ್ಲಿ ಬೆಳೆದು ಬಂದದ್ದು. ಅದಕ್ಕಾಗಿ ಆ ಒಂದು ಬಸವಣ್ಣವರ ಕುಲಸಂಬ ಏನಾಯಿತು ಅನ್ನೋದನ್ನು ನಾವು ಬಿಡಿಸಿ ಹೇಳಬೇಕಾಗಿಲ್ಲ. ಆ ದಿಶೆಯಲ್ಲ ನಮ್ಮ ಸ್ವತಂತ್ರ ಸ್ಪಷ್ಟ ಧರ್ಮ ಅವ್ರು ಹೇಳಿರ್ಲಿಕ್ಕಿಲ್ಲ, ನಾನು ಲಿಂಗಾಯತ ಧರ್ಮ ಸ್ಥಾಪನೆ ಮಾಡ್ತೀನಿ ಮತ್ತೇನೋ ಮಾಡ್ತೀನಿ. ಆದ್ರೆ ಒಂದು ಮಾತ್ರ ಹೇಳಿ ತಕ್ಷಿಸ್ತದೆ, ಏನಪ್ಪ ಅಂದ್ರೆ ದಯವೇ ಧರ್ಮ. ದಯ ಅನ್ನೋದು ಇಲ್ಲ, ಆ ಧರ್ಮ ಅಲ್ಲ. ಹಾಗಾದ್ರೆ ದಯ ಇಲ್ಲ ಅನ್ನುವಂಥ ಯಾವ್ಯಾವ ಧರ್ಮಗಳು ಧರ್ಮ ಅಲ್ಲ, ದಯ ಇದ್ದಿದ್ದು ನಮ್ಮದು ಅನ್ನುವಂಥ ಮಾತನ್ನು ಈ ದಿಶೆಯಲ್ಲಿ ಬಸವಣ್ಣವರ ದಯವೇ ಧರ್ಮದ ನೆಲೆಯಲ್ಲಿ ನಾವು ಲಿಂಗಾಯತ ಧರ್ಮವನ್ನು ನೋಡಬೇಕಾಗಿದೆ ಅನ್ನೋದು ನಮ್ಮ ಸಿದ್ದರಾಮಯ್ಯನವರ ವಾದ. ಜೊತೆಗೆ ನಮ್ಮ ಏನಪ್ಪ ಅಂದ್ರೆ ಎಸ್.ಎಂ. ಜಾಮದಾರ್ ಅವರು, ನೀವು ಗೊತ್ತಿದೆ, ಜಾಗತಿಕ ಲಿಂಗಾಯತ ಮಹಾಸಭಾದ ಮಹಾಪ್ರಧಾನ ಕಾರ್ಯದರ್ಶಿಗಳು, ನಮ್ಮ ಎಂ ಕಲಬುರ್ಗಿ ಅವ್ರ ಜೊತೆಗೆ ಮುಂದೆ ಇನ್ನುಳಿದ ಅನೇಕರ ಹಿರಿಯರ ಜೊತೆಗೆ ಲಿಂಗಾಯತ ಧರ್ಮ ಸಪ್ರೇಟಾಗಿ ಮತ್ತು ಇವತ್ತಿನ ನೋಡ್ತಾ ಇದ್ದೀವಿ. ಇತ್ತೀಚೆಗೆ ನಮ್ಮ ಎಂ ಕಲಬುರ್ಗಿ ಅವರ ಹತ್ಯೆ ಆಗುವ ಪೂರ್ವದಲ್ಲೇ ಅವ್ರ ಕೆಲವು ವಿಚಾರ ಬಿಟ್ಟಿದ್ದನ್ನು ನೋಡ್ತಾ ಇದ್ದೀನಿ ನಾನು. ಯಾಕೆ ಅವ್ರ ಕೊಲೆ ಆಯಿತು ಅನ್ನೋದಕ್ಕೆ ಅವರ ತೀಕ್ಷ್ಣವಾದಂಥ ಲಿಂಗಾಯತ ತತ್ವದ ಮೇಲೆ, ಲಿಂಗಾಯತ ಧರ್ಮದ ಮೇಲೆ ಒಂದು ಪ್ರೀತಿ ವಿಶ್ವಾಸ ಅದನ್ನೇ ಒಂದು ಏನಪ್ಪ ಅಂದ್ರೆ ನಾವು ಮಾಡಲೇಬೇಕಪ್ಪ ಲಿಂಗಾಯತ ಸಪ್ರೇಟ್ ಮಾಡಬೇಕು ಅನ್ನೋದು ಕಾರಣ ಇರ್ಬೋದೇನೋ ಅನ್ನೋಂಥರ ಅನೇಕ ಅಲ್ಲಿ ಅಂಶಗಳು ಕಂಡು ಬರುವಂಥದ್ದು. ಯಾಕೆ ಆಯ್ತಪ್ಪ ಅನ್ನೋದಕ್ಕಾಗಿ ಇನ್ನೊಂದು ಸುಮ್ಮನೆ ಜಸ್ಟ್ ಹೀಗೆ ಆಗಿರಬಹುದು ಅಂತ ಊಹೆ ಅಷ್ಟ, ಇದು ಸತ್ಯ ಅಂತಲ್ಲ. ಬಟ್ ಅಷ್ಟು ಉಗ್ರವಾಗಿ ಲಿಂಗಾಯತ ಧರ್ಮದ ಬಗ್ಗೆ ನಮ್ಮ ಡಾಕ್ಟರ್ ಎಂ ಕಲಬುರ್ಗಿ ಪ್ರತಿಪಾದಿಸಿದ್ರೆ ಮಾತ್ರ ನಾವು ಎಂದೂ ಬರಲಿಕ್ಕೆ ಸಾಧ್ಯ ಇಲ್ಲ. ಅವ್ರ ಜೊತೆಗೆ ಬಂದಂಥ ನಮ್ಮ ಎಸ್.ಎಂ. ಜಾಮದಾರ್ ಅವರು ಪ್ರತ್ಯೇಕ ಧರ್ಮ ಮಾನ್ಯತೆ ಪ್ರಯತ್ನ ಮುಂದುವರೆದಿದೆ. ಈಗ ನಮ್ಮಲ್ಲಿ 1000ಕ್ಕೂ ಹೆಚ್ಚು ಮಠಗಳು ಸಕ್ರಿಯವಾಗಿವೆ. 1000ಕ್ಕೂ ಹೆಚ್ಚು ಮಠಗಳು ಸಕ್ರಿಯವಾಗಿ ಸಪೋರ್ಟ್ ಮಾಡುವಂಥದ್ದಾಗ್ಯದ. ಅದಾದರೂ 300ಕ್ಕೂ ಹೆಚ್ಚು ವಿರಕ್ತ ಮಠಗಳು ನಮ್ಮಿಂದ ಹೊರಗಿವೆ. ವಿರಕ್ತ ಮಠ ಅಂದರೆ ಬಸವಣ್ಣವ್ರ ವಿಚಾರಗಳನ್ನು ಪಾಲನೆ ಮಾಡ್ಕೊಂಡು ಹೋಗುವಂಥ ಅವ್ರು ದೂರ ಆಗಿದಾವೆ. ಅವರು ಲಿಂಗಾಯತ ಧರ್ಮದ ಭಾಗ ಆಗಬೇಕು ಅಂತ ಹೇಳಿದರು. ಮುಂದೆ ಅದಕ್ಕಾಗ ಎಚ್.ಎನ್. ನಾಗಮೋಹನ್ ದಾಸ್ ಅವರು ಸಹಿತ ಬಸವ ತತ್ವವೇ ಬೇರೆ, ಧರ್ಮವೇ ಬೇರೆ, ಬಸವ ಧರ್ಮವು ಇಂದು ಇಡೀ ಪ್ರಪಂಚಕ್ಕೆ ಬೇಕಾಗಿದೆ, ಲಿಂಗಾಯತ ಧರ್ಮಕ್ಕಾಗಿ ಹೋರಾಟ ನಡೀಬೇಕಾಗಿದೆ ಅವರು ಹೇಳಿದರು. ಹೀಗಾಗಿ MP ಪಾಟೀಲ್ ಆಗಿರ್ಬೋದು, ಹಿಂದುಳಿದವರಾಗಿರ್ಬೋದು, ಅನೇಕ ಮಠಾಧೀಶರಾಗಿರ್ಬೋದು, ಮತ್ತು ಭಾಲ್ಕಿಯ ಬಸವ ಪಟ್ಟಣ ದೇವರಾಗಿರ್ಬೋದು, ಇವರೆಲ್ಲರ ಒಂದು ಏನಪ್ಪ ಅಂದ್ರೆ ಹೋರಾಟಕ್ಕೆ ಒಂದು ರೂಪ ಸಿಗುವ ಎಲ್ಲ ಸಾಧ್ಯಗಳು ಹೊರಬಳಿ ಕಾಣ್ತಾ ಇದ್ದಾವೆ. ಜೊತೆಗೆ ಒಬ್ಬ ರಾಜ್ಯದ ಪ್ರಬಲ ವ್ಯಕ್ತಿ ಸಿದ್ದರಾಮಯ್ಯನವರ ಈ ಬೆಂಬಲ ಇದಕ್ಕೆ ಇರೋದರಿಂದಾಗಿ ಮೋಸ್ಟ್ಲಿ ಲಿಂಗಾಯತ ಧರ್ಮ ಸಪ್ರೇಟಾಗಿ ಒಂದು ಧರ್ಮ ಆಗ್ತದೆ ಅನ್ನುವಂಥದ್ದು. ಜೊತೆಗೆ ಇದೆಲ್ಲಕ್ಕಿಂತಲೂ ಹೆಚ್ಚಿಗೆ ಲಿಂಗಾಯತರನ್ನ ಅಂತೇನು ನಾವು ಕರ್ಕೊಳ್ತಾ ಇದ್ದೀವಿ, ಅದು ಬಸವಣ್ಣವ್ರ ಫಾಲೋವರ್ಸ್ ಅಂತೇನು ಕರ್ಕೊಳ್ತಾ ಇದ್ದೀವಿ. ಅವರು ನಿಶ್ಚಿತವಾಗಿಯೂ ಬಸವಣ್ಣವರು ವಿಚಾರಧಾರೆಯಲ್ಲಿ ಮುಂದುವರೆದಂಥವರಾಗಿದ್ದಾರೆ. ಹೀಗಾಗಿ ಆ ಧರ್ಮದ ಏನು ನಡೆ ಪಾತ್ ಹಾದಿ, ಆ ಹಾದಿಲಿ ಹೋಗೋರಿದ್ದಾರೆ. ಹೀಗಾಗಿ ಲಿಂಗಾಯತ ಒಂದು ಶಬ್ದ ಅಷ್ಟೇ, ಅದು ಆಯತ ಮಾಡ್ಕೊಂಡವರು ಲಿಂಗವನ್ನು ಆಯತ ಮಾಡ್ಕೊಂಡವರು ಎಲ್ಲರೂ ಲಿಂಗಾಯತರು. ಆ ವಿಷಯಲ್ಲ ನಮ್ಮ ಪ್ರತ್ಯೇಕ ಧರ್ಮ ಅನ್ನುವಂಥದ್ದು. ಮತ್ತು ಸ್ಥಾವರ ಲಿಂಗ ಅವ್ರದ್ದಲ್ಲ, ಇಷ್ಟ ಲಿಂಗಗಳು ಮತ್ತು ಸ್ಪಷ್ಟಪಡಿಸ್ತಾ ಬಸವಣ್ಣನ ವಚನಗಳಿಗಾಗಿ ಒಂದು ಯೂನಿವರ್ಸಿಟಿ ಮಾಡುವಂಥ ಸಾಹಸನ ಮಾಡೋದು ಮಾಡಿದ ಅನ್ನೋದು ಅಷ್ಟ ಮುಖ್ಯದ. ಮತ್ತು ಇನ್ನೊಂದು ಏನಂದ್ರೆ ಸಿದ್ದರಾಮಯ್ಯನವರು ಈ ಸಂದರ್ಭದಲ್ಲಿ ವಿಭೂತಿಯನ್ನು ಧರಿಸಿದ್ದನ್ನು ಸಹಿತ ನಾವು ನೋಡಬೇಕಾಗ್ಯದ. ಈ ಎಲ್ಲ ನೆಲೆಯಲ್ಲೇ ಇನ್ನೊಂದು ಮಾತು ಹೇಳಿದರು ಅವರು, ಮೆಟ್ರೋಗೆ ಬಸವೇಶ್ವರವ್ರ ಹೆಸರು ಇಡ್ತಾ ಇದ್ದೀನಿ ಬೆಂಗಳೂರದ್ದು ಅಂತೇಳಿ. ಆದರೆ ಮೆಟ್ರೋಗೆ ಬಸವೇಶ್ವರವ್ರ ಹೆಸರು ಇಡಬೇಕಾಗಿತ್ತಪ್ಪ ಅಂತಂದ್ರೆ ಕೇಂದ್ರದ ಒಪ್ಪಿಗೆ ಬೇಕು. ಆದರೆ ನಾವು 87 ಒಂದು ದುಡ್ಡು ಹಾಕಿವಿ, 87% ದುಡ್ಡನ್ನು ನಾವು ಹಾಕಿದ್ವಿ, ನಮ್ಮ ಹಕ್ಕದ. ಆದರೂ ಸೆಂಟ್ರಲ್ ಒಪ್ಪಿಗೆ ಮಾಡಿದ್ವಿ ಅನ್ನೋಂಥ ಮಾತನ್ನು, ಜೊತೆಗೆ ಪ್ರತ್ಯೇಕ ಧರ್ಮದ ನಿಶ್ಚಿತ ಮಾಡ್ತೀವಿ ಅನ್ನುವಂಥದ್ದು, ಇನ್ನೇನಿದ್ರು ಕೇಂದ್ರಕ್ಕೆ ಹೋಗಬೇಕು ಅಂತೇಳಿ ನಿರ್ಧಾರ ಅನ್ನೋ ಮಾತನ್ನು ಹೇಳ್ತಾ ತಮ್ಮ ಬಸವಣ್ಣನವ್ರ ಮೇಲೆ ಪ್ರೀತಿ ಹೆಚ್ಚು ಮಾಡ್ತಾ ಲಿಂಗಾಯತರಲ್ಲಿ ಇವತ್ತು ಹೇಳ್ತಾರಲ್ಲ, ವಿಜಯೇಂದ್ರ ಮತ್ತು ನಮ್ಮ ಎಲ್ಲರಿಗೂ ಒಳಗೆ ತರ್ತಾ ಇದ್ದಾರೆ. ಒಳಗಂತಿರೋ ಇಲ್ಲ ಸಪ್ರೇಟಾಗಿ ಬೇರೆ ವಿಚಾರಧಾರೆಯ
ಹಿಂದುತ್ವದಲ್ಲೂ ಅವರಿಗೆ ವಿಶ್ವಾಸ ಇಲ್ಲ, ಅದು ವಿರೋಧಿಸ್ತಾ ಬಿಟ್ಟಿರುವಂಥ ಧರ್ಮ ಈ ಲಿಂಗಾಯತನಿಂದ ಬಸವಣ್ಣವರ ಧರ್ಮ ದೈವೇ ಧರ್ಮವಯ್ಯ ಅನ್ನುವಂಥದ್ದು, ಸಮಾನತೆಗೆ ಹೋರಾಡುವಂಥದ್ದು, ಗಂಡು ಹೆಣ್ಣಿನ ಮಧ್ಯೆ ಸಮಾನತೆ ತರುವಂಥದ್ದು, ಜಾತಿಗಳ ಮಧ್ಯೆ ಸಮಾನತೆ ತರುವಂಥದ್ದು ಮಾಡಿದ ಸಾಹಸ ಇವೆಲ್ಲವೂ ಹಿಂದುತ್ವದ ಏನು ವಾದ ಮಾಡ್ತಾ ಇದ್ದಾರೆ. ಇವತ್ತು ನೋಡ್ರಿ ಮಾಬ್ ಲಿಂಚಿಂಗ್ ನೋಡ್ರಿ, ಮತ್ತೆ ನೋಡ್ರಿ ಡಿಫ್ರೆನ್ಸಸ್ ಅದ, ಇಲ್ಲಿ ಅದಿಲ್ಲ, ಅದು ಯಾವುದೂ ಇಲ್ಲದ ಹಿಂಸೆ ಇಲ್ಲದ ಧರ್ಮ ನಮ್ಮದು ಅನ್ನುವಂಥ ಮಾತೆಲ್ಲ ಆ ಹಿಂಸೆಗೆ ಬಲಿಯಾಗಿದ್ದು ಬಸವಣ್ಣವರು ಅನ್ನೋದನ್ನ ನೆನಪಿಸ್ತಾ ಈ ಲಿಂಗಾಯತ ಧರ್ಮದ ಬಗ್ಗೆ ಇವತ್ತು ಸಿದ್ದರಾಮಯ್ಯ ನಿರ್ಧಾರ ಐತಿಹಾಸಿಕವಾಗಿ ಸರಿಯೋ ತಪ್ಪು ಅನ್ನೋದನ್ನ ಮುಂದಿನದಲ್ಲಿ ಡಿಸೈಡ್ ಮಾಡುವಂಥದ್ದು. ಬಟ್ ಇವರೆಲ್ಲ ಗಟ್ಟಿಯಾಗಿದ್ದಾರೆ, ಲಿಂಗಾಯತ ಅನ್ನುವಂಥ ಎಲ್ಲ ಜನರು ನಮ್ಮ ಸಪ್ರೇಟ್ ಧರ್ಮ ಬೇಕು ಅಂತೇಳಿ ಇನ್ನು ಕೇಂದ್ರಕ್ಕೆ ಬಿಟ್ಟಂಥದ್ದು ಕೇವಲ ಇದು ಟೋಟಲ್ ಆಗಿ ಹೇಳುವಂಥದ್ದು ಒಂದೇ ಮಾತು, ಲಿಂಗಾಯತ ಧರ್ಮ ಹಾಕಿದ್ರೆ ಈ ಲಾಸ್ ಯಾರಿಗೂ ಇಲ್ಲ. ಯಾಕಂದ್ರೆ ಯಾರ್ಯಾರು ಇವತ್ತು ಆರ್ಥಿಕ ಸ್ಥಿತಿ, ಸಾಮಾಜಿಕ ಸ್ಥಿತಿಗಳ ಮತ್ತು ಜೊತೆ ಶೈಕ್ಷಣಿಕ ಸ್ಥಿತಿಗಳ ರಿಸರ್ವೇಷನ್ ಆಗುವಂಥದ್ದು, ಯಾರ್ಯಾರು ವೀಕ್ ಇದ್ದಾರೆ ಅವ್ರಿಗೆ ವೀಕರ್ ಸೆಕ್ಷನ್ ಮೀಸಲಾತಿ ಆಗ್ತದೆ, ಪ್ರಬಲ ಇದ್ದವ್ರಿಗೆ ಇಲ್ಲ ಅನ್ನೋದು ಈ ನಡೆದಂಥ ಜಾತಿ ಒಂದು ಸಮೀಕ್ಷೆಯಿಂದ ಸ್ಪಷ್ಟ ಆಗ್ತದೆ. ಜಾತಿ ನಾಮಿನಲ್ ಅದ, ಇಲ್ಲಿ ಆರ್ಥಿಕ ಪರಿಸ್ಥಿತಿ ಮತ್ತು ಸಮಾಜ ಸ್ಥಿತಿ ಸ್ಟೇಟಸ್ ಅಂತೀವಿ ನಾವು, ಅದರಲ್ಲಿ ಈ ಒಂದು ಸರ್ವೆ ನಡೀತಾ ಇದೆ. ಅದಕ್ಕೆ ಸಿದ್ದರಾಮಯ್ಯರು ಈ ಹೆಜ್ಜೆಯಲ್ಲಿ ಯಶಸ್ವಿ ಆಗಬಹುದು, ಆಗ್ತಾರ ಅನ್ನೋಂಥ ಮಾತು ಹೇಳ್ತಾ ಈಗ ಇಟ್ಟಂಥ ಸಿದ್ದರಾಮಯ್ಯರ ಹೆಜ್ಜೆ ಅವರಿಗೆ ರಾಜಕೀಯ ಭವಿಷ್ಯ ಎಷ್ಟು ಮಟ್ಟಿಗೆ ಏನಾಗ್ಬೋದು ಗೊತ್ತಿಲ್ಲ. ಬಟ್ ಅವರು 2028ರಲ್ಲಿ ರಿಟೈರ್ ಆಗೋದ್ರಿಂದಾಗಿ ಇದು ಕಾಂಗ್ರೆಸ್ ಹೊಡೆದು ಬೀಳ್ಬೋದಾ? ಯಾಕಂದ್ರೆ BJP ದುಡ್ಡು ಮಾಡೋದರಲ್ಲಿ ಎರಡು ಮಾತಿಲ್ಲ, ದುಡ್ಡು ಮಾಡೇ ಮಾಡ್ತಾರೆ. ಆದರೂ ಸಿದ್ದರಾಮಯ್ಯನವರ ಹೆಜ್ಜೆ ದಿಟ್ಟ ಹೆಜ್ಜೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಅಂತ ಹೇಳ್ತಾ ಇದು ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. 16 ನ್ಯೂಸ್ ಸಿದ್ದರಾಮಯ್ಯ ಸತ್ಯ ಬಂದನೆ.